ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಣ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿ. ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವ ಹಾಗೇ ಇಲ್ಲ. ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲಿನ ಕಂಬಿಯೇ ಫಿಕ್ಸ್ ಆಗಿದೆ. ನಟಿ ರಣ್ಯಾ ರಾವ್ಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ, ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಜಾಮೀನು ಅರ್ಜಿ ಸಲ್ಲಿಸುವಂಗಿಲ್ಲ ಅಂತೇಳಿ ಹೇಳಿದೆ ಕೋರ್ಟ್. ಸದ್ಯಕ್ಕೆ ಏನೇನು ಮಾಹಿತಿ ಇದೆ ಈ ಪ್ರಕರಣದಲ್ಲಿ? ಬೇರೆ ಏನಾದರೂ ಆಪ್ಷನ್ ಇದೆಯಾ ರಣ್ಯಾ ರಾವ್ಗೆ? ರಂಜಿತ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ ಸೇರಿ 3 ಜನ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಯಾವಾಗ ಅರೆಸ್ಟ್ ಮಾಡಿ ಒಂದಷ್ಟು ತೀವ್ರ ತನಿಖೆಯನ್ನ ಮಾಡ್ತಾರೆ ಡಿಆರ್ಐ ಅಧಿಕಾರಿಗಳು, ಆಗ ಸಾಕಷ್ಟು ವಿಚಾರಗಳು ಬರುತ್ತೆ. ಜೊತೆಗೆ ಇವರು ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಲ್ಡ್ ಅನ್ನ ಬೆಂಗಳೂರಿಗೆ ಇವರು ಸಾಗಾಟ ಮಾಡಿರ್ತಾರೆ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿತ್ತು. ಇವರು ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ರು ಅನ್ನುವಂತ ಒಂದಷ್ಟು ಶಂಕೆಗಳು, ಜೊತೆಗೆ ಸಾಕಷ್ಟು ಇದೇ ರೀತಿಯಾದಂತ ಸ್ಮಗ್ಲಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರದಿಂದಾಗಿ ಇವರ ವಿರುದ್ಧ 3 ಜನ ಆರೋಪಿಗಳ ವಿರುದ್ಧ ಕಾಫಿ ಪೋಸಾ ಕಾಯ್ದೆಯನ್ನ ಅಳವಡಿಸುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ರು. ಅದನ್ನ ಚಾಲೆಂಜ್ ಮಾಡಿ ರಣ್ಯಾ ರಾವ್ ಅವರ ತಾಯಿ ಅದನ್ನ ಚಾಲೆಂಜ್ ಮಾಡಿ ಅದರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಪೋಸಾ ಕಮಿಟಿ ಒಂದಷ್ಟು ಅಂಶಗಳನ್ನ ಇಲ್ಲಿ ಪರಿಗಣಿಸುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಇವರಿಗೆ, ಈ ಒಂದು ಆರೋಪಿಗಳಿಗೆ ಈ ಒಂದು ಕಾಫಿ ಪೋಸಾ ಕಾಯ್ದೆಯನ್ನ ಅಳವಡಿಸಬಹುದಾ ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನಾ ಕಾರ್ಯವನ್ನ ನಡೆಸುವಂತ ಸಂದರ್ಭದಲ್ಲಿ ಈ ಆರೋಪಿಗಳು ಸಾಕಷ್ಟು ವರ್ಷಗಳಿಂದ ಕೂಡ ಈ ರೀತಿಯಾದಂತಹ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರೋದ್ರಿಂದ ಪದೇ ಪದೇ ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿದೇಶಗಳಿಗೆ ಅವರಿಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಇಂತಹ ಪ್ರಕರಣಗಳಲ್ಲಿ ಮತ್ತೊಮ್ಮೆ ಇವರು ಭಾಗಿಯಾಗಬಾರದು ಅನ್ನುವಂತ ಮೆಸೇಜ್ ಕೊಡೋದ್ರಿಂದಾಗಿ ಅವರಿಗೆ ಈ ಒಂದು ಕಾಫಿ ಪೋಸಾ ಕಾಯ್ದೆ ಅಳವಡಿಸಲು ಸರಿ ಇದೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿದೆ, ಅದನ್ನ ಪರಿಗಣಿಸಿದೆ. ಹೀಗಾಗಿ ಕಾಫಿ ಪೋಸಾ ಕಾಯ್ದೆ ಅಳವಡಿಸಿರೋದ್ರಿಂದ 1 ವರ್ಷಗಳ ಕಾಲ ರಣ್ಯಾ ರಾವ್ ಆಗಿರ್ಬೋದು ಮತ್ತೆ ಉಳಿದ 2 ಆರೋಪಿಗಳು ಜಾಮೀನು ಸಲ್ಲಿಸೋದಕ್ಕೆ ಸದ್ಯಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಇನ್ನೂ ಕೂಡ ಅವರೇನಾದ್ರೂ ಮತ್ತಷ್ಟು ಇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಹೊರ ಬಂದ್ರೆ 1 ವರ್ಷದಿಂದ 2 ವರ್ಷದವರೆಗೂ ಕೂಡ ವಿಸ್ತರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು. ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಣ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿ. ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವ ಹಾಗೇ ಇಲ್ಲ. ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲಿನ ಕಂಬಿಯೇ ಫಿಕ್ಸ್ ಆಗಿದೆ. ನಟಿ ರಣ್ಯಾ ರಾವ್ಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ, ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಜಾಮೀನು ಅರ್ಜಿ ಸಲ್ಲಿಸುವಂಗಿಲ್ಲ ಅಂತೇಳಿ ಹೇಳಿದೆ ಕೋರ್ಟ್. ಸದ್ಯಕ್ಕೆ ಏನೇನು ಮಾಹಿತಿ ಇದೆ ಈ ಪ್ರಕರಣದಲ್ಲಿ? ಬೇರೆ ಏನಾದರೂ ಆಪ್ಷನ್ ಇದೆಯಾ ರಣ್ಯಾ ರಾವ್ಗೆ? ರಂಜಿತ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ ಸೇರಿ 3 ಜನ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಯಾವಾಗ ಅರೆಸ್ಟ್ ಮಾಡಿ ಒಂದಷ್ಟು ತೀವ್ರ ತನಿಖೆಯನ್ನ ಮಾಡ್ತಾರೆ ಡಿಆರ್ಐ ಅಧಿಕಾರಿಗಳು, ಆಗ ಸಾಕಷ್ಟು ವಿಚಾರಗಳು ಬರುತ್ತೆ. ಜೊತೆಗೆ ಇವರು ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಲ್ಡ್ ಅನ್ನ ಬೆಂಗಳೂರಿಗೆ ಇವರು ಸಾಗಾಟ ಮಾಡಿರ್ತಾರೆ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿತ್ತು. ಇವರು ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ರು ಅನ್ನುವಂತ ಒಂದಷ್ಟು ಶಂಕೆಗಳು, ಜೊತೆಗೆ
ಸಾಕಷ್ಟು ಇದೇ ರೀತಿಯಾದಂತ ಸ್ಮಗ್ಲಿಂಗ್ ಅನ್ನ ಮಾಡಿದ್ದಾರೆ ಅನ್ನೋಂತ ವಿಚಾರದಿಂದಾಗಿ ಇವರ ವಿರುದ್ಧ 3 ಜನ ಆರೋಪಿಗಳ ವಿರುದ್ಧ ಕಾಫಿ ಕೋಸ ಕಾಯ್ದೆಯನ್ನ ಅಳವಡಿಸುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ರು. ಅದನ್ನ ಚಾಲೆಂಜ್ ಮಾಡಿ ರಣ್ಯರವರ ತಾಯಿ ಅದನ್ನ ಚಾಲೆಂಜ್ ಮಾಡಿ ಅದರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಕೋಸ ಕಮಿಟಿ ಒಂದಷ್ಟು ಅಂಶಗಳನ್ನ ಇಲ್ಲಿ ಪರಿಗಣಿಸುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಇವರಿಗೆ ಈ ಒಂದು ಆರೋಪಿಗಳಿಗೆ ಈ ಒಂದು ಕಾಫಿ ಕೋಸ ಕಾಯ್ದೆಯನ್ನ ಅಳವಡಿಸಬಹುದಾ ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನಾ ಕಾರ್ಯವನ್ನ ನಡೆಸುವಂತ ಸಂದರ್ಭದಲ್ಲಿ ಈ ಆರೋಪಿಗಳು ಸಾಕಷ್ಟು ವರ್ಷಗಳಿಂದ ಕೂಡ ಈ ರೀತಿಯಾದಂತಹ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರೋದ್ರಿಂದ ಪದೇ ಪದೇ ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿದೇಶಗಳಿಗೆ ಅವರಿಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಇಂತಹ ಪ್ರಕರಣಗಳಲ್ಲಿ ಮತ್ತೊಮ್ಮೆ ಇವರು ಭಾಗಿಯಾಗಬಾರದು ಅನ್ನುವಂತ ಮೆಸೇಜ್ ಕೊಡೋದ್ರಿಂದಾಗಿ ಅವರಿಗೆ ಈ ಒಂದು ಕಾಫಿ ಕೋಸ ಕಾಯ್ದೆ ಅಳವಡಿಸಲು ಸರಿ ಇದೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿದೆ, ಅದನ್ನ ಪರಿಗಣಿಸಿದೆ. ಹೀಗಾಗಿ ಕಾಫಿ ಕೋಸ ಕಾಯ್ದೆ ಅಳವಡಿಸಿರೋದ್ರಿಂದ 1 ವರ್ಷಗಳ ಕಾಲ ರಣ್ಯರಾವ್ ಆಗಿರ್ಬೋದು ಮತ್ತೆ ಉಳಿದ 2 ಆರೋಪಿಗಳು ಜಾಮೀನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಇನ್ನೂ ಕೂಡ ಅವರೇನಾದ್ರೂ ಮತ್ತಷ್ಟು ಇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಹೊರ ಬಂದ್ರೆ 1 ವರ್ಷದಿಂದ 2 ವರ್ಷದವರೆಗೂ ಕೂಡ ವಿಸ್ತರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಣ್ಯಾರಾವ್ಗೆ 1 ವರ್ಷ ಜೈಲೇ ಗತಿ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ. ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಿದ್ದಿದೆ. ರಣ್ಯಾರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿ. ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವ ಹಾಗೇ ಇಲ್ಲ. ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಿದ್ದಿದೆ. ರಣ್ಯಾರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲಿನ ಕಂಬಿಯೇ ಫಿಕ್ಸ್ ಆಗಿದೆ. ನಟಿ ರಣ್ಯಾರಾವ್ಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಇದು. ರಣ್ಯಾರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ, ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಜಾಮೀನು ಅರ್ಜಿ ಸಲ್ಲಿಸುವಂಗಿಲ್ಲ ಅಂತೇಳಿ ಹೇಳಿದೆ ಕೋರ್ಟ್. ಸದ್ಯಕ್ಕೆ ಏನೇನು ಮಾಹಿತಿ ಇದೆ ಈ ಪ್ರಕರಣದಲ್ಲಿ? ಬೇರೆ ಏನಾದರೂ ಆಪ್ಷನ್ ಇದೆಯಾ ರಣ್ಯಾರಾವ್ಗೆ? ರಂಜಿತ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯರಾವ್ ಸೇರಿ 3 ಜನ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಯಾವಾಗ ಅರೆಸ್ಟ್ ಮಾಡಿ ಒಂದಷ್ಟು ತೀವ್ರ ತನಿಖೆಯನ್ನ ಮಾಡ್ತಾರೆ ಡಿಆರ್ಐ ಅಧಿಕಾರಿಗಳು, ಆಗ ಸಾಕಷ್ಟು ವಿಚಾರಗಳು ಬರುತ್ತೆ. ಜೊತೆಗೆ ಇವರು ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಲ್ಡ್ ಅನ್ನ ಬೆಂಗಳೂರಿಗೆ ಇವರು ಸಾಗಾಟ ಮಾಡಿರ್ತಾರೆ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿತ್ತು. ಇವರು ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ರು ಅನ್ನುವಂತ ಒಂದಷ್ಟು ಶಂಕೆಗಳು, ಜೊತೆಗೆ ಸಾಕಷ್ಟು ಇದೇ ರೀತಿಯಾದಂತ ಸ್ಮಗ್ಲಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರದಿಂದಾಗಿ ಇವರ ವಿರುದ್ಧ 3 ಜನ ಆರೋಪಿಗಳ ವಿರುದ್ಧ ಕಾಫಿ ಕೋಸ ಕಾಯ್ದೆಯನ್ನ ಅಳವಡಿಸುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ರು. ಅದನ್ನ ಚಾಲೆಂಜ್ ಮಾಡಿ ರಣ್ಯರವರ ತಾಯಿ ಅದನ್ನ ಚಾಲೆಂಜ್ ಮಾಡಿ ಅದರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಕೋಸ ಕಮಿಟಿ ಒಂದಷ್ಟು ಅಂಶಗಳನ್ನ ಇಲ್ಲಿ ಪರಿಗಣಿಸುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಇವರಿಗೆ ಈ ಒಂದು ಆರೋಪಿಗಳಿಗೆ ಈ ಒಂದು ಕಾಫಿ ಕೋಸ ಕಾಯ್ದೆಯನ್ನ ಅಳವಡಿಸಬಹುದಾ ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನಾ ಕಾರ್ಯವನ್ನ ನಡೆಸುವಂತ ಸಂದರ್ಭದಲ್ಲಿ ಈ ಆರೋಪಿಗಳು ಸಾಕಷ್ಟು ವರ್ಷಗಳಿಂದ ಕೂಡ ಈ ರೀತಿಯಾದಂತಹ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರೋದ್ರಿಂದ ಪದೇ ಪದೇ ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿದೇಶಗಳಿಗೆ ಅವರಿಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಇಂತಹ ಪ್ರಕರಣಗಳಲ್ಲಿ ಮತ್ತೊಮ್ಮೆ ಇವರು ಭಾಗಿಯಾಗಬಾರದು ಅನ್ನುವಂತ ಮೆಸೇಜ್ ಕೊಡೋದ್ರಿಂದಾಗಿ ಅವರಿಗೆ ಈ ಒಂದು ಕಾಫಿ ಪೋಸಾ ಕಾಯ್ದೆ ಅಳವಡಿಸಲು ಸರಿ ಇದೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿದೆ, ಅದನ್ನ ಪರಿಗಣಿಸಿದೆ. ಹೀಗಾಗಿ ಕಾಫಿ ಪೋಸಾ ಕಾಯ್ದೆ ಅಳವಡಿಸಿರೋದ್ರಿಂದ 1 ವರ್ಷಗಳ ಕಾಲ ರಣ್ಯರಾವ್ ಆಗಿರ್ಬೋದು ಮತ್ತೆ ಉಳಿದ 2 ಆರೋಪಿಗಳು ಜಾಮೀನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಇನ್ನೂ ಕೂಡ ಅವರೇನಾದ್ರೂ ಮತ್ತಷ್ಟು ಇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಹೊರ ಬಂದ್ರೆ 1 ವರ್ಷದಿಂದ 2 ವರ್ಷದವರೆಗೂ ಕೂಡ